Morning students, we shall discuss the last concept in your second chapter, that is buying decision rules, which is otherwise known as buying rules. So what this buying rules says about, so ಒಂದು ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಯಾರೋ ಒಬ್ಬರು ಗೋಲ್ಡ್ ಪರ್ಚೇಸ್ ಮಾಡಬೇಕು. ಯಾರೋ ಒಬ್ಬರು ಯಾಕೆ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ಪರ್ಚೇಸ್ ಸರ್ಟೆನ್ ಗೋಲ್ಡ್, ಯು ವಾಂಟೆಡ್ ಟು ಪರ್ಚೇಸ್ ಗೋಲ್ಡ್, ಯು ವಾಂಟ್ ಸಮ್ ಗೋಲ್ಡ್ ರಿಂಗ್ ಅಥವಾ ಚೈನ್ ಅಂತ ಅಂದ್ಕೊಳ್ಳಿ. ಸೊ ಡೈರೆಕ್ಟಾಗಿ ನೀವೇ ಹೋಗಿ ಪರ್ಚೇಸ್ ಮಾಡೋಕ್ಕಾಗುತ್ತಾ? ಯು ಕ್ಯಾನ್ ನಾಟ್ ಪರ್ಚೇಸ್. ಸೊ ಆನ್ ದಿ ಅದರ್ ಹ್ಯಾಂಡ್ ಯು ಹ್ಯಾವ್ ಟು ಟೆಲ್ ಯುವರ್ ಫಾದರ್ ಟು ಬ್ರಿಂಗ್ ದ ಗೋಲ್ಡ್ ಫಾರ್ ಯು. ಓಕೆ, ಸೊ ನಿಮ್ಮ ಫಾದರ್ ಹೀ ಈಸ್ ಅ ವೆರಿ ಸ್ಟ್ರಿಕ್ಟ್ ಪರ್ಸನ್ ಅಂತ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ? ಯು ವಿಲ್ ಟೆಲ್ ಯುವರ್ ಮದರ್ ಟು ಕನ್ವಿನ್ಸ್ ಯುವರ್ ಫಾದರ್. ಸೊ ಮದರ್ ಹೇಳಿದ್ರೂ ಕನ್ವಿನ್ಸ್ ಆಗಲ್ಲ ಅಂತ ಅಂದ್ಕೊಳ್ಳಿ. ದೆನ್ ಗೋಸ್ ದ ಅದರ್ ಪರ್ಸನ್, ಗ್ರ್ಯಾಂಡ್ ಪೇರೆಂಟ್ಸ್ಗೆ ತಿಳಿಸ್ತೀರಾ, ಗ್ರ್ಯಾಂಡ್ ಮದರ್ಗೋ ಗ್ರ್ಯಾಂಡ್ ಫಾದರ್ಗೆ ತಿಳಿಸ್ತೀರಾ. ಸಿ ವೆನ್ ಮದರ್ ಸೇಡ್ ಫಾದರ್ ಡಿಡ್ ನಾಟ್ ಕನ್ವಿನ್ಸ್ ಬಟ್ ಐ ವಾಂಟ್ ದ ರಿಂಗ್ ನೌ, ಪ್ಲೀಸ್ ಯು ಟೆಲ್ ದ ಫಾದರ್ ಟು ಪರ್ಚೇಸ್ ದ ಗೋಲ್ಡ್ ರಿಂಗ್ ಅಂತ ಹೇಳ್ತೀರಾ ನೀವು. ಸೊ ಆವಾಗ ಫೋರ್ಸ್ ಮಾಡಿದ್ರೆ ನಿಮ್ಮ ತಂದೆ ಒಪ್ಕೋಬಹುದು. ಅಂಡರ್ಸ್ಟುಡ್? ಒಪ್ಕೊಂಡು ಏನು ಮಾಡ್ತಾರೆ, ನಿಮ್ಮ ಬ್ರದರ್ಗೆ ಹೇಳ್ತಾರೆ. ಪರ್ಟಿಕ್ಯುಲರ್ ಬ್ರದರ್ ಆಗಿರ್ಬೋದು ಅಥವಾ ಸಿಸ್ಟರ್ ಆಗಿರ್ಬೋದು, ಯಾರಿಗೋ ಒಬ್ರಿಗೆ ಜವಾಬ್ದಾರಿ ಕೊಡ್ತಾರೆ. ಹೋಗ್ಬಿಟ್ಟು ಗೋಲ್ಡ್ ಶಾಪಲ್ಲಿ ಗೋಲ್ಡ್ ರಿಂಗ್ ಬೇಕಂತೆ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ಈಸ್ಕೊಟ್ಬಿಟ್ಟು ಬಾ ಅಂತ he will tell. Understood? So we have different roles here, father, mother, parents ಆಗಿರ್ಬೋದು, ಬ್ರದರ್ ಆಗಿರ್ಬೋದು. ಫೈನಲ್ ಆಗಿ ರಿಂಗ್ ಯೂಸ್ ಮಾಡೋರು ಯಾರು? ನೀವು ಅಲ್ವಾ? ಸೊ ಈ ರೀತಿ ಒಂದು ಪ್ರಾಡಕ್ಟ್ ಅಂತಂದಾಗ ಡಿಫ್ರೆಂಟ್ ರೋಲ್ಸ್ ವಿಲ್ ಬಿ ಹ್ಯಾವಿಂಗ್. ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ರೋಲ್ಸ್. ಸೊ ದಟ್ ಈಸ್ ವಾಟ್ ದಿಸ್ ಬೈಯಿಂಗ್ ರೂಲ್ಸ್ ವಿಲ್ ಟೆಲ್ ಯು. ಸೊ ಜನರಲಿ ವಿ ಹ್ಯಾವ್ 5 ಬೈಯಿಂಗ್ ರೂಲ್ಸ್. ದ ಫಸ್ಟ್ ಪರ್ಸನ್ ಈಸ್ ಇನಿಷಿಯೇಟರ್, ನೆಕ್ಸ್ಟ್ ಇನ್ಫ್ಲುಯೆನ್ಸರ್, next decider, next buyer, and finally we have the user. Who is an initiator? Initiator is a person who suggests the idea of buying a product. So another example I'll tell you. When the girl, she'll keep traveling ಥ್ರೂ ಬಸ್ಸಸ್ ಫಾರ್ ದಿ ಕಾಲೇಜ್. ಸೊ ಆ ರೂಟಲ್ಲಿ ಬಸ್ಸಸ್ ಜಾಸ್ತಿ ಇರಲ್ಲ, ಟೈಮಿಂಗ್ ಬಸ್ಸಸ್ ಇರುತ್ತೆ, ತುಂಬ ರಶ್ ಆಗಿಬಿಡುತ್ತೆ ಬಸ್ಸಸ್ಸು. ಸೊ ಮದರ್ಗೆ ಏನು ಐಡಿಯಾ ಬರುತ್ತೆ, ಶೀ ಈಸ್ ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಬಸ್ಸಸ್. ಸೊ ಒಂದು ಸ್ಕೂಟಿ ಪರ್ಚೇಸ್ ಮಾಡಿಕೊಡ್ಬೇಕು, ಸೊ ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಶೀ ಈಸ್ ಆ್ಯನ್ ಇನಿಷಿಯೇಟರ್. ಶೀ ಈಸ್ ದ ಪರ್ಸನ್ ಹೂ ಸಜೆಸ್ಟ್ ದ ಐಡಿಯಾ ಆಫ್ ಬೈಯಿಂಗ್ ಅ ಪ್ರಾಡಕ್ಟ್. ಓಕೆ, ಸೊ ಶಿ ಕೀಪ್ಸ್ ಇಂಟಿಮೇಟಿಂಗ್ ದಿ ಫಾದರ್ ನೌ. ಸೊ ಫಾದರ್ಗೆ ಹೇಳಕ್ಕೆ ಬರ್ತಾರೆ, ಬಟ್ ಹಿ ವಿಲ್ ನಾಟ್ ಅಗ್ರಿ ಫಾರ್ ದ್ಯಾಟ್. Then comes the influencer. So who is an influencer? He is the person whose opinion strongly influences the buying decision. So ನಿಮ್ಮ ಫಾದರು ನಿಮ್ಮ ಗ್ರ್ಯಾಂಡ್ ಫಾದರ್ ಮಾತು ಜಾಸ್ತಿ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಸೊ ವಾಟ್ ದ ಮದರ್ ವಿಲ್ ಡೂ, ಶಿ ವಿಲ್ ಕನ್ವಿನ್ಸ್ ದಟ್ ಗ್ರ್ಯಾಂಡ್ ಫಾದರ್. ಯು ಜಸ್ಟ್ ಟೆಲ್ ಹಿಮ್ ದಟ್ ವಿ ಶಲ್ ಬೈ ಒನ್ ಸ್ಕೂಟಿ ಫಾರ್ ಹರ್ ಅಂತ ಒಂದು ಇನ್ಫ್ಲುಯೆನ್ಸ್ನ ಮಾಡ್ತಾರೆ. ಸೊ ವಾಟ್ ದ ಗ್ರ್ಯಾಂಡ್ ಫಾದರ್ ವಿಲ್ ಡೂ, ಹಿ ವಿಲ್ ಟ್ರೈ ಕನ್ವಿನ್ಸಿಂಗ್ ಯುವರ್ ಫಾದರ್. ಸೊ ಹಿ ಈಸ್ ಅನ್ ಇನ್ಫ್ಲುಯೆನ್ಸರ್. ಗ್ರ್ಯಾಂಡ್ ಫಾದರ್ ಇಸ್ ಅನ್ influencer, a person whose opinion strongly influences the buying decision. Next comes the decider. So who is the decider now? Father. So ಇಷ್ಟು ಜನ ಫೋರ್ಸ್ ಮಾಡಿದ್ದಾರೆ, he has to take the decision now. ಓಕೆ, ನಾವು ಪರ್ಚೇಸ್ ಮಾಡೋಣ ಅನ್ನೋರೇ ಡಿಸೈಡರು. ಅ ಪರ್ಸನ್ ಹೂ ಡಿಸೈಡ್ಸ್ ಫೈನಲಿ ಆನ್ ಎನಿ ಆಸ್ಪೆಕ್ಟ್ ಆಫ್ ಬೈಯಿಂಗ್ ಡಿಸಿಷನ್ ಸಚ್ ಆಸ್ ವೆದರ್ ಟು ಬೈ. ಪರ್ಚೇಸ್ ಮಾಡೋದಾ ಬೇಡವಾ, ಏನನ್ನ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳೋರೆ ಈಸ್ ದ ಡಿಸೈಡರ್. ಓಕೆ, ಸಿನ್ಸ್ ಹಿ ಹ್ಯಾಸ್ ಡ್ಯೂಟಿ ಆನ್ ಪರ್ಟಿಕ್ಯುಲರ್ ಡೇ, ವಾಟ್ ಹಿ ವಿಲ್ ಡೂ, ಹಿ ವಿಲ್ ಟೆಲ್ ಯುವರ್ ಬ್ರದರ್. ಸೊ ನಾವು ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಹುಡುಗಿ ಅವ್ರ ಅಣ್ಣಗೆ ಒಪ್ಪಿಸ್ತಾರೆ, ನನಗಿವತ್ತು ಡ್ಯೂಟಿ ಇದೆ, ನೀನು ಹೋಗಿ ಸ್ಕೂಟಿ ಪರ್ಚೇಸ್ ಮಾಡು ಅಂತ. ಹಿ ವಿಲ್ ಟೆಲ್ ದಟ್ ಪರ್ಸನ್, ಅವ್ರ ಮಗನಿಗೆ ಹೇಳ್ತಾನೆ, ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಿಡ್ಬಾ ಅಂತ ಹೇಳ್ತಾನೆ. ಸೊ ಹೀ ಈಸ್ ದ ಬಯರ್. ಅ ಪರ್ಸನ್ ಹೂ ಮೇಕ್ಸ್ ದಿ ಆ್ಯಕ್ಚುಯಲ್ ಪರ್ಚೇಸ್, ವಿ ಕಾಲ್ ಇಟ್ ಆಸ್ ಅ ಬಯರ್. ಹೂ ಈಸ್ ದ ಬಯರ್ ಹಿಯರ್ ಇನ್ ದಿಸ್ ಎಕ್ಸಾಂಪಲ್? ದ ಬ್ರದರ್. ಅಂಡರ್ಸ್ಟುಡ್? ಸೊ ವಾಟ್ ಹಿ ವಿಲ್ ಡೂ, ಹಿ ಜಸ್ಟ್ ಎಲ್ಲ ಎನ್ಕ್ವೈರಿ ಮಾಡ್ತಾರೆ, ಟೂ ವೀಲರ್ ಶೋರೂಮ್ನ ನೋಡ್ತಾರೆ, ಆ್ಯಕ್ಚುಯಲ್ ಪರ್ಚೇಸ್ನ ಮಾಡೋ ಅಂಥವನ್ನೇ ಬೈಯರ್ ಇಲ್ಲಿ. ಫೈನಲಿ ಹೂ ಈಸ್ ದ ಯೂಸರ್? ದ ಗರ್ಲ್ ಈಸ್ ದ ಯೂಸರ್. Understood? She takes the scooty, she just ride the scooty for the college, she will come back home very safely. So she is the user now. Understood? So this is a buying decision role anta artha. Okay, so this question then they may ask you for 2 marks. Who is the decider, who is an influencer anta aa reeti kelbodu. So here ends your second chapter. Understood? So if you have any doubts you can ask me guys. Have a nice day. I'll keep sharing the questions from second chapter. You can start practicing it. Have a nice day.